ಮಾವ ಮಾವ ಊಟಕ್ಕೆ ಬನ್ನಿ ಮಾವ. ಬನ್ನಿ ಮಾವ. ಊಟ ಬಿಸಿ ಬಿಸಿಯಾಗಿದ್ರೇನೆ ಚೆನ್ನಾಗಿರುತ್ತೆ, ಅದಕ್ಕೆ ತಕ್ಷಣ ಕರೆದೆ. ಸಾಕಮ್ಮ, ಸ್ವಲ್ಪ ಹಾಕೊಳ್ಳಿ ಮಾವ. ಸಾಕು. ಯಾಕೆ ಮಾವ ತುಂಬಾ ಬೇಜಾರಲ್ಲಿದ್ದೀರಾ? ಅತ್ತೆನ ನೆನ್ಸ್ಕೋತಾ ಇದ್ದೀರಾ? ಹೌದಮ್ಮ ವೀಣಾ, ಮದುವೆಯಾಗಿ 35 ವರ್ಷದಲ್ಲಿ ನಾವು ಹೀಗೆ ದೂರ ಇದ್ದಂಥವ್ರೇ ಅಲ್ಲ. ಪರಿಸ್ಥಿತಿ ನಮ್ಮನ್ನು ಹೀಗೆ ಮಾಡುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲಮ್ಮ. ಕ್ಷಮಿಸ್ಬಿಡಿ ಮಾವ, ನನ್ನಿಂದ ಏನೂ ಮಾಡೋಕ್ಕಾಗಲೇ ಇಲ್ಲ. ಅತ್ತೆ ಇಲ್ದಿರೋ ನಿಮ್ಮನ್ನ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ಅವಳು ಒಂದು ಮಾತು ನಾನು ಹೋಗಲ್ಲ ಅಂದಿದ್ರೆ ಅವಳನ್ನ ನಾನು ಉಳಿಸ್ಕೊಂಡ್ಬಿಡ್ತಾ ಇದ್ದೆ ವೀಣಾ. ಆದರೆ ಲಕ್ಷ್ಮಿ ನಾನು ಹೋಗಲ್ಲ ಅಂದರೆ ಮಕ್ಕಳು ಮತ್ತೆಲ್ಲಿ ಗಲಾಟೆ ಮಾಡ್ಕೊಳ್ತಾರೋ ಅಂತ ಗಟ್ಟಿ ಮನಸ್ಸು ಮಾಡಿ ಹೊರಟೇ ಬಿಟ್ಲು. ನಾನು ಅವಳಿಂದ ದೂರ ಇದ್ದೀನಿ ಅನ್ನೋ ನೋವಿಗಿಂತ ನನ್ನನ್ನು ಬಿಟ್ಟು ಅವಳು ಹೇಗಿರ್ತಾಳೆ ಅನ್ನೋದೇ ಆತಂಕ ಆಗಿದೆ ಅಮ್ಮ. ನನ್ನನ್ನು ಅಷ್ಟು ಪ್ರೀತಿಸ್ತಾಳೆ. ಅಂದ್ಕೋಬೇಡಿ ಮಾವ, ಒಂದು ಕೆಲಸ ಮಾಡೋಣ. ಅತ್ತೆ ಏನಾದರೂ ಅಲ್ಲಿರೋಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನೀವು ತಕ್ಷಣಕ್ಕೆ ಹೋಗಿ ಅವ್ರನ್ನ ಕರ್ಕೊಂಬಂದ್ಬಿಡಿ. ಹಾಗೆ ಮಾಡೋಕ್ಕಾಗಲ್ಲ ವೀಣಾ. ಅವಳು ನಿರ್ಧಾರ ಮಾಡಿದ್ದಾಳೆ, ಆ ನಿರ್ಧಾರನ ನಾನು ಗೌರವಿಸ್ತೀನಿ. ಮೊದಲು ಅಷ್ಟೇ, ಈಗಲೂ ಅಷ್ಟೇ, ಮುಂದೆನೂ ಅಷ್ಟೇ. ಸರಿ ಮಾವ, ನಿಮ್ಗೆ ಹೇಗೆ ಸರಿ ಅನಿಸಿದ್ರೆ ಹಾಗೆ ಮಾಡಿ. ಆದರೆ ದಯವಿಟ್ಟು ಈ ರೀತಿ ನೊಂದ್ಕೊಂಡು ಊಟ ತಿಂಡಿ ಮಾಡೋದನ್ನ ನಿಲ್ಲಿಸ್ಬೇಡಿ. ಆಮೇಲೆ ನಿಮ್ಮ ಆರೋಗ್ಯ ಹಾಳಾದರೆ ಅತ್ತೆ ಇನ್ನಷ್ಟು ನೊಂದ್ಕೋತಾರೆ. ಹಾಗಾಗಿ ಹೊತ್ತೊತ್ತು ಸರಿಯಾಗಿ ಊಟ ತಿಂಡಿ ಮಾಡಿಬಿಡಿ ಮಾವ. ಮಾಡಿ ಊಟ ಮಾಡಿ, ಎಲ್ಲ ಆರೋಗತ್ತೆ.